ఎవరికి ఎవరు కావాలా, ఎవరు ఏమి చేసేవారు? ఈ దేశాయి గౌడని ఎదురేసుకొని బతికేవాడు ఎవడు లేదు. ఒక్కసారి బతికింది నిజమాదరే నా చేతిలో ఉಳಿಸలేదు. బట్ ఈ దేశాయి గౌడలను ఎదురాకుండా బతుకమని ఈ భూమి ಮೇಲೆ ಇನ್ನೂ ಹುಟ್ಟಿಲ್ಲ. ಮುಂದೆ ಹುಟ್ಟುವುದೂ ಇಲ್ಲ. ಹುಟ್ಟೋದಕ್ಕೆ ಈ ಭಾರತಾಂಬೆ ಇನ್ನೂ ಜನ್ಮ ಜನಿಸಿಲ್ಲ. ಹೆಣ್ಣು ನನಗೆ ಎದುರಾಗಿ ನಿಂತಿದ್ದಾನಲ್ಲ ಸತ್ಯವಂತ. ಆ ಸತ್ಯವಂತನ ಮನೆಯನ್ನು ಮಶಾಣ ಮಾಡಿ ನಾನೇ ಸುಂದರವತಿ ಎಂದು ಮೆರೆದಾಡ್ತಿರವ ಅನಿಸ್ತತಿ. ಮುತ್ತೈದೆ ಕೈ ಇಟ್ಟ ಮುತ್ತೈದೆ ನಾನೇ ಗರತಿ ಗಂಗವಾಸತಿ ಶಿರೋಮಣಿ ಎಂದು ಈ ಊರಿನ ರೈತ ಬಡ ರೈತನಾದ ಸತ್ಯವಂತನ ಹೆಂಡತಿ ಶಬರಿ ಶಬರಿ ಎಂದು ರಸಮಾಲಗಿತ್ತಿಯಾಗಿ ನಮ್ಮ ಊರಿಗೆ ಕಾಲಿಟ್ಟು ಅಂದೇ ನಿನ್ನ ಮೇಲೆ ಒಂದು ಕಣ್ಣು ಇಟ್ಟೆ. ನಾನು ಕಣ್ಣಿಟ್ಟ ಹೆಣ್ಣು ಮಣ್ಣನ್ನು ದಕ್ಕಿಸಿಕೊಳ್ಳುವುದೇ ಈ ದೇಸಾಯಿ ಗೌಡನ ಚಾಣಕ್ಯತನ. ನನಗೆ ಸೊಟ್ಟು ಹೊಡೆದು ನನಗೆ ಎದುರಾಗಿ ನಿಂತಿದೆ ಎಲ್ಲ ಸತ್ಯವಂತನ ತಮ್ಮ ಜಮದಗ್ನಿ. ಆ ಜಮದಗ್ನಿ ಮೇಲಿನ ಸೇಡಿಗಾಗಿ ನಿನ್ನೆ ದಿನ ನನ್ನ ಆಳುಗಳನ್ನು ಕಳಿಸಿ ಅವನು 1 ಎಕರೆ ವರಮಹಾಲಕ್ಷ್ಮಿ ಹತ್ಯೆವಲವನ್ನು ಹರಗಿಸಿ ಎದ್ದು ಹಾಕಿ ದಕ್ಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿ ಗೌಡನನ್ನು ಎದುರು ಹಾಕಿಕೊಂಡು ಬದುಕುವ ಕೊಂಡಿ ಜಮದಗ್ನಿನೇ ಆಗಿರಲಿ ದೇಶಾಂಗನೇ ಆಗಿರಲಿ, ಒಟ್ಟಿನಲ್ಲಿ ಅವನನ್ನು ಜೀವಂತ ಸಮಾಧಿ ಮಾಡುವುದೇ ಈ ದೇಸಾಯಿ ಗೌಡನ ಚಾಣಕ್ಯತನ. ಲೇ ಮಗನೇ ಜಮದಗ್ನಿ, ಇನ್ನು ಕೆಲವೇ ದಿನಗಳಲ್ಲಿ ಅಣ್ಣ ತಮ್ಮಂದಿರ ಒಗ್ಗಟ್ಟಿನಿಂದ ಬಾಳುತ್ತಿರ ನಿಮ್ಮ ಬಾಳಿನಲ್ಲಿ ಡಂಬರಾಟವನ್ನು ನಿಮ್ಮ ಮನೆಯನ್ನು ಮಶಾನ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಮಹಾರಾಜರಂತೆ ಮೆರೆಯುತ್ತಿರುವ ನಿಮ್ಮ ಅಣ್ಣ ತಮ್ಮಂದಿರನ್ನು ದಿಕ್ಕಿಲ್ಲದ ದಿಕ್ಕಾಪಾಲು ಮಾಡಿ ನಂತರ ನಿನ್ನ ಅತ್ತಿಗೆ ಶಬರಿ ನಿನ್ನ ಅತ್ತಿಗೆ ದೇಹದ ಒಂದೊಂದು ಅಂಗಗಳಿಗೆ ನಾನು ಮುತ್ತಿಟ್ಟು ಈ ನನ್ನ ಅರಮನೆ ದಾಸಿಯಾಗಿ ಮಾಡಿಕೊಂಡು ಈ ನಾಡಿನ ನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇಸಾಯಿ ಗೌಡನೇ ಅಲ್ಲ. करके बच्चा हंसी किसी का औरत नहीं, राड किसका दौलत नहीं, पुलिस पाटिल किसका देसाई गौड़ का दोस्ती नहीं. बबला दी बबला दी ಹೇಳ್ರಿ ಅಪ್ಪ ಸಾಬ್ರ ಅಲ್ಲ ಸಾವ್ಕಾರ ಹೇಳ್ರಿ ಏನು ಹೇಳ್ರಿ ಬಡ ಬಡ ಪೋತ್ರಿ ಪೋಸೋದು ಆಮೇಲೆ ಇರಲಿ. ಹೋದ ಕೆಲಸ ಏನಾಯ್ತಿಲ್ಲ ಹಣ್ಣು ಅಥವಾ ಕಾಯೋ ಸಾವ್ಕಾರ ನಾ ಹೋದ ಕೆಲಸ ಎಂದು ಹಸಿದ ಮಾಡ್ಕೊಂಡ್ ಬಂದಿಲ್ರಿ, ಹಣ್ಣು ಮಾಡ್ಕೊಂಡ್ ಬಂದನಿ. ಹಾಗಾದರೆ ಯಾರ್ಯಾರು ಎಷ್ಟೊಟ್ಟು ಹಣ ಕೊಟ್ಟಿದ್ದಾರೆ ಎಂದು ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ತಿಳಿಸು.
ಸಾವುಕಾರ ನಾನು ನುಡಿಯಾಕ ಹಲ್ಲಿ ಅಲ್ಲ ರೀ ಮನುಷ್ಯ ಅದನಿ ನಾನು ಬಾಯಿಲೇ ಮಾತಾಡ್ತೀನಿ. ಹೇ ಮಗನೇ ಬಬಲಾದಿ, ಸುಮ್ಮನೆ ನನ್ನ ತಲೆ ತಿಂದು ಬೆದಳಿಗೆ ಕೈ ಹಚ್ಚಬೇಡಲಿ. ಯಾರ್ಯಾರು ಹಣಿ ಬರ ಹೇಗಿದೆ ಎಂದು ನೇರವಾಗಿ ತಿಳಿಸು, ಇಲ್ಲದಿದ್ದರೆ ನಿನ್ನನ್ನು. ಅಪ್ಪ ಹಂಗೆ ಮಾಡಬೇಡ್ರಿ ಅಪ್ಪ, ಹಂಗೆ ಮಾಡಿದ್ರೆ ನನಗೆ ಒಂದಕ್ಕೆ ಬರ್ತಾವ. ಬಬಲಾದಿ ಏನು ಅನುಭವದ್ರಲ್ಲೋ ಲೋಚಾನ ಮಗನೇ. ಎತ್ತಬೇಡ್ರಿ ಅಪ್ಪ, ನೀವು ಎತ್ತಿದ್ರಿ ಅಂದ್ರೆ ನಾನು ಬಂದ ಆಗಿಬಿಡ್ತೈತಿ. ಹೇ ಬಬಲಾದಿ, ಎಲ್ಲರೂ ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಲು ಅಥವಾ ನೇರವಾಗಿ ಹೇಳುತ್ತೀವೋ? ಡಿಸ್ಮಿಸ್ ಮಾಡಬೇಡ್ರಿ ಸಾವುಕಾರ, ನೇರವಾಗಿ ಹೇಳ್ತೀನಿ. ನೋಡ್ರಿ ದನಿಯಾರ, ನಿಮ್ಮ ಕಾಲದ ದೊಡ್ಡ ದನಿಯಾರು ಕಾಲದಿಂದಲೂ ಬಡ ಮಕ್ಕಳಿಗೆ ದಾನ ಕೊಟ್ರೆ ಅವ್ರಿಗೆ ಪುಣ್ಯ ಬರ್ತೈತ್ರಿ. ಆದರೆ ಈಗ ನೀವು ಗಂಡ ಸತ್ತಾರ ಅಂಡೆ ಮುಂಡರಿಗೆ ಸಾಲ ಕೊಟ್ಟ ಕಿಸಿಂದ ಅವ್ರಿಗೆ ಮೈ ಮುಟ್ಟು ಆಸೆ ತೀರ್ಸ್ಕೊಳಕತ್ತೀರಿ ಸಾವುಕಾರ. ಇದ ನೋಡ್ರಿ ನಾವು ಇದನ್ನ ಹೇಳುವರಂತೆ ಕತೆ ಪುರಾಣ ಓದ್ತಿರಲಿ. ಓದ ವಿಷಯ ಏನಾಯ್ತು ಅಂತ ಹೇಳುತ್ತೀವೋ ಅಥವಾ ಚಾಟಿ ಎಟ್ಟು ಬೇಕು? ಹೇಳೋರಂತೆ ಬ್ಯಾಡದ್ರ ಸಾವುಕಾರ ಏನ ಸಾಧು ಕೊಕ್ಕಿಲ್ಲ ಹೇಳಿ. ಕತೆ ಹೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀವೋ? ಹಾ ಹೇಳ್ತೀನಿ ನೋಡಿ ಸಾವುಕಾರ. ಮೊನ್ನೆ ಮಗಳ ಮದುವೆಗೆ ತೆಗೆದುಕೊಂಡು ಹೋದ ಮಲೇಷಿಯಾ ಸಾಲದ ವಿಷಯ ಏನಾಯ್ತು? ಮಲ್ಲೇಶಿ ಸಾಲ ತೆಗೆದುಕೊಂಡು ಹೋಗಿ ಅವ ಈಗ ಮುಂದಿನ ಒಂದು ಕಂತಿಗೆ ಅಪ್ಲೈ ಮಾಡಿದಾನಂತೆ ಲೋನಿಗೆ. ಅವ ಲೋನ್ ಬಂದ ತಕ್ಷಣ ತೀರ್ತೀನಿ ಅಂತ ಹೇಳಿದಾನೆ ಸಾವುಕಾರ. ಮತ್ತೆ ಗಂಡ ಸತ್ತ ಮುಂಡಿಯಾದ ಹರಿಯದ ತರುಣಿ ತಾಟಗಿತ್ಯ ಸಾಲದ ವಿಷಯ ಏನಾಯ್ತು? ತಾತಗಿತ್ತೆ ತರುಣಿ ಸಾವುಕಾರ ಅಲ್ಲಿ ಹೊಲದಲ್ಲಿ ಬಂದು ಭೇಟಿಯಾಗುತ್ತೀನಿ ಅಂತ ಹೇಳಿ. ಇರಲಿ ಬಬಲಾದಿ, ಮೊನ್ನೆ ನಮ್ಮ ಆಳುಗಳು ಸತ್ಯವಂತನ ಹೊಲವನ್ನು ಹರಗಿದ ಬಗ್ಗೆ ಏನಾದ್ರೂ ಕೆಟ್ಟತನದಿಂದ ಮಾತನಾಡಿದಾನೆ ಸತ್ಯವಂತ? ಚೇ ಆ ಸತ್ಯವಂತ ಒಂದು ತುಟಿ ಎರಡು ಮಾಡಿಲ್ರಿ ಅಪ್ಪ. ಇನ್ನು ಅವರ ತಮ್ಮ ಅದಾನ ನೋಡ್ರಿ, ಅವ ಏನಂದ್ರಿ ಆಡಬಾರ್ದು ಮಾತೆಲ್ಲ ಆಡಿದಾನೆ. ಮಾತನಾಡಿದಾನೆ ಸೊಕ್ಕಿಲ ಕುಟೆ ಜಮದಗ್ನಿ. ಅದನ್ನ ನನ್ನ ಬಾಯಿಂದ ಹೇಳಕ್ ಆಗೋದಿಲ್ರಿ. ಲೇ ಬಬಲಾದಿ, ಆ ಸೊಕ್ಕಿನ ಕುಣ ಜಬನ ಏನಂದು ಬಗಳು ಸೀದಾ ಬಗಳು ಇರದಿದ್ದರೆ ಬರೀ ಇರದೇ ರಗಳೆ ಆಯ್ತು ನಿಂದಣದು. ಅವ್ರ ಅಂದದು ಸಾವುಕಾರ ಒಂದ ಎರಡ ಭಾಳ ಮಾತಾಡ್ಯಾನ್ರಿ ಅವ. ಏನಂದ ಅವ ಏನಂದ ನನ್ನ ಬಾಯಿಂದ ಹೇಳಂಗಿಲ್ರಿ ಅದು. ಸುತ್ತಲಿಗೆ ಸುಬೇದಾರ ನಡೆಸಿಕೊಂಡಿರುವ ಈ ದೇಸಾಯಿ ಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನು ಓಡಾಡಿಸಿ ಕೊಡೆಯುತ್ತರಿಂದ ಮಗಳಿದರೆ ಸೊಕ್ಕಿನ ಪುಣ್ಯ ಜಮದಗ್ನಿ. ನಿನ್ನ ಮನೆತನಕ್ಕೆ ಅಷ್ಟೇ ಅಲ್ಲಲೇ ಗೌಡ, ಮನದ ಮಾತಾನೆ ಅಂತ ಕೋಪಿ ನಿಂತಿರುವ ನಿಮ್ಮಂತ ಶ್ರೀಮಂತರಿಗೆ ಹೀಗೆ ಮಾತನಾಡುತ್ತೇನೆ. ಬರೀ ಅಗ್ನಿ ಅಷ್ಟೇ ಅಲ್ಲ, ಮರ್ಯಾದೆಯನ್ನು ಜಮದಗ್ನಿ ಎಂದು ಬಗಳು. ಜಮದಗ್ನಿ, ಸುತ್ತಲಿಗೆ ಸುಬೇದಾರ ನಡೆಸಿಕೊಂಡಿರುವ ಈ ದೇಸಾಯಿ ಗೌಡನಿಗೆ ಮನೆಗೆ ಬಂದು ಕಬ್ಬಿಣದ ಮಾತನಾಡ್ತಲೇ ಮಗನೇ, ನಾನು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ಬರ್ತಿರುವ ನಿನ್ನನ್ನು ಅಡ್ಡಾಗಿ ಕಡೆದು ಇದೇ ನನ್ನ ಮನೆ ಭದ್ರಕೋಟೆ ಬಾಗಿಲಿಗೆ ನೇತು ಹಾಕಿ ಬಿಡುತ್ತಾನೆ ಕರಿ ಕಾಳಿಗೆ ಸರ್ಪದ ರೂಪದ ಈ ದೇಸಾಯಿ ಗೌಡ. ನೀನು ಕರಿ ಕಾಳಿಗೆ ಸರ್ಪನಲ್ಲೇ ಅಡ್ನಾಡಿ ನನ್ನ ಮಗನೇ, ನೀನೊಂದು ಕರಿ ಕರಡಿ ಇದ್ದಂತೆ. ಅವರಿವರ ಬರೆದ ಕಥೆ ಕಾದಂಬರಿಗಳನ್ನು ಓದಿ ಹೆಸರಿಟ್ಟುಕೊಂಡ
ಮಾತ್ರಕ್ಕೆ ನೀನೇನು ದೊಡ್ಡ ಸೂರನಲ್ಲ. ಪೋಂಡ ಪುರುಷರ ಗಂಡ. ಹೇ ಮಗಳೇ, ಪೋಂಡ ಪುರುಷರ ಗಂಡ ನಾನೆಂದು ನಿಗರಿ ಆಡಿ ಬಂದರೆ ನಿಗರಿ ನಿಂಗಪ್ಪನ ಪಾದವನ್ನು ಸೇರು ಬಿಡುವೆ. ಬಲು ಎಚ್ಚರದಿಂದ ಮಾತನಾಡು, ಇಲ್ಲದಿದ್ದರೆ ನೆಲ ಕಾಣದ ಇಲಿಯಂತೆ ಬಡಿದು ಬಿಸಾಕಿ ಬಿಡುತ್ತೇನೆ. ಇದೆ ನನ್ನ 7 ಬಾರಿನ ಬಂದುಕಿನ ಗುಂಡಿಗೆ. ಏ ಗೌಡ, ಈ ನಿನ್ನ ಜೋಡು ಬಾರಿನ ಬಂದುಕಿಗೆ ಹೋಗುವ ದೇಹ ನನ್ನದಲ್ಲ. ಹೆಣ್ಣು ಕುರಿಗಳ ಹಾಲು ಕುಡಿದ ಗಂಡು ಸಿದ್ಧನಾಗಿ ಬಂದಿರುವೆ ಈ ನಿನ್ನ ದೇಹ ಉರುಳಿಸಲು. ಸಕ್ಕಿನ ಕೊನೆ ಜಮದಗ್ನಿ, ಈ ಸುತ್ತಳಿಗೆ ಸುಬೇದರಿಸಿಕೊಂಡಿರುವ ಈ ದೇಸಾಯಿ ಗೌಡನನ್ನು ಕೆಣಕಿ ಸೇಡಿಗಿಳಿಸಬೇಡಲೇ ಮಗನೇ. ಸುಮ್ಮನೆ ಸಿಕ್ಕು ಸೇಡಿಗಿಳಿಸಿ ಸಾಯಲು ಸಿದ್ಧನಾಗುವ ಸಿಕ್ಕಂಡಿ. ಸೇಡಿಗಾಗಿ ಸಿಕ್ಕಂಡಿ ನಾನಲ್ಲಲೇ, ಸಾಯಲು ಸಿದ್ಧನಾಗಿ ಬಂದಿರುವ. ಲೇ ಜಮದಗ್ನಿ, ಸುಮ್ಮನೆ ಮಾವ ಹೇಳಿದಂತ ಕೇಳಿದರೆ ಲಕ್ಷಾಧಿಪತಿಯಾಗಿ ಬಾಳುವೆ ಈ ಜಗದಲ್ಲಿ. ಇರದಿದ್ದರೆ ಲಕ್ಷಾಧಿಪತಿಯಾಗಿ ಬಾಳಬೇಕಾಗುತ್ತದೆ ಈ ಸಮಾಜದಲ್ಲಿ. ಲೇ ಪಾಟೀಲ, ಇವನು ಹಿಂದಿನ ಜಮದಗ್ಲಿ ಅಲ್ಲಲೇ ಮಗನೇ. ಉದಯದ ಬಂದ ಭಕ್ತರಿಗೆ ಕಷ್ಟ ನಿವಾರಿಸಲು ಕರುಣಾಮಯಿ. ಆ 7 ಕೊಳ್ಳದ ಗಂಡ ಜಮದಗ್ನಿ ಅಂದಾಗ ಎಲ್ಲ ಒಳಗನ ಜಮದಗ್ನಿ ಅಲ್ಲಲೇ. ಭೂಗತ ಲೋಕದ ದೊರೆಯಾಗಿ ಬಂದಿರುವೆ ಈ ನಿಮ್ಮನ್ನು ಮೆಟ್ಟಿಸಿಳಲು. ಭೂಗತ ಲೋಕದ ಜಮದಗ್ನಿ, ಲೇ ಲೇ, ಭೂಗತ ಲೋಕದ ಜಮದಗ್ನಿ ನಾನೆಂದು ನಿಗರಿ ಆಡಿ ಬಂದರೆ ನಿಗರಿ ನಿಂಗಪ್ಪನ ಪಾದ ಸೇರು ಬಿಡುವೆ. ನೋಡು, ಸುಮ್ಮನೆ ಈ ಸಿಂಹನನ್ನು ಕೆಣಕಿ ಸೇಡಿಗಿಳಿಸಿ ಸಾಯಬೇಡ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗೌಡ. ಮನದ ಮದ್ದಾನೆ ಎದ್ದು ಕೊಪ್ಪಿ ನಿಂತಿರುವ ಈ ನಿಮ್ಮ ದೇಹವನ್ನು ಉರುಳಿಸಲು ಬಂದಿರುವೆ. ಸಿದ್ಧನಾಗಿ ಹುಡಿ ಎಬ್ಬಿಸಿದ ಹುಲಿಯಾಗಿ. ಎಬ್ಬಿಸ ಹುಲಿ, ಎಬ್ಬಿಸಿದ ಹುಲಿ ನೀನಾಗಿ ಬಂದರೆ ನೀನನ್ನು 10 ಕಾಗೆ ಅಂತ ಹರಿದು ತಂದು ಗಡ ಸರ್ಪ ನಾವು ಇಬ್ಬರು ಹೋಳಿ ಹುಲಿಗಳು ಕೇಳಿಕೊಂಡೆ ಜಮದಗ್ನಿ. ಹೇ ಪಾಟೀಲ, ಈ ಜಮದಗ್ನಿಯನ್ನು ಉರುಳಿಸಲು ನಿನ್ನಿಂದಲೂ ಸಾಧ್ಯವಿಲ್ಲ, ಆ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಏನು ಬಡ ಭಿಖಾರಿ, ಸುತ್ತೇಳು ಹಳ್ಳಿಗೆ ಸುಬೇದಾರ್ ನಡೆಸಿಕೊಂಡಿರುವ ನನ್ನ ದೇಸಾಯಿ ಗೌಡನಿಗೆ ಎದುರಿಗೆ ಕುರಿ ಕಾಯುವ ಹುಮ್ಮನಕ್ಕೆ ಹಾರಾಡ್ತಿವೆಯಲ್ಲ, ಯಾರೋ ನೀನು ಕತ್ತೆ. ಲೇ ಕೋಪಿದ ಕುರಿ ರೇಣುಕ, ಇವನು ಕುರಿ ಕಾಯುವ ಹುಂಬನಲ್ಲೇ ಬುಲ್ಬುಲ್. ನಿಮ್ಮಂತ ಹರಿಯಾದ ಹೆಣ್ಣಿನ ರೆಕ್ಕೆ ಪಕ್ಕ ಕತ್ತರಿಸಲು ಬಂದಿರುವ ಸೂರಲೋಕದ ಸೂರ ಸರದಾರನಾಗಿ ಭಾರತಾಂಬೆ ಉದರದಲ್ಲಿ ಹುಟ್ಟಿ ಬಂದಿರುವ ಹುಬ್ಬಳ್ಳಿ ಹುಂಬ ಈ ಗೊಂಡುಗಲಿ ಜಮದಗ್ನಿ. ಹುಬ್ಬಳ್ಳಿ ಹುಂಬ ಲೇ ಜಮದಗ್ನಿ, ನನ್ನ ಸೋದರ ಮಾವನ ಮಗಳ ರೇಣುಕಾಳಿಗೆ ಸಿಕ್ಕಂಡು ಬಾಯಿ ಬಂದು ಬೊಗಳ್ದ ಆದರೆ ಮಗನೇ ನಿನ್ನ ಏನೇ ಸುಟ್ಟು ಬಿಡುವೆ. ಹೇಳಿ ನನ್ನ ಮಗನೇ ಪಾಟೀಲ್, ಹರಿಯದ ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುವ ಹೇಳಿ ನನ್ನ ಮಗನೇ. ಈ ಜಮದಗ್ನಿ ದೇಹ ಉರುಳಿಸಲು ನಿನ್ನಿಂದಲೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪ ಮಪ್ಪನಿಂದಲೂ ಸಾಧ್ಯವಿಲ್ಲ ಮಗನೇ.
ಮುಚ್ಚ ಬಾಯಿ ಬಡ ಭಿಕಾರಿ. ಇನ್ನೊಂದು ಸಾರಿ ಹದ್ದು ಮೀರಿ ಮಾತಾಡಿದ್ರೆ ನಿನ್ನ ಹೆಣ ಹದ್ದು ಕಾಗೆ ನಾಯಿ ನರಿಗಳಿಗೆ ಆಹಾರವಾಗಬೇಕಾಗುತ್ತೆ. ಬಲು ಎಚ್ಚರದಿಂದ ಮಾತನಾಡು. ಎಚ್ಚರ ತಪ್ಪಿ ಮಾತನಾಡುತ್ತಿರುವ ಬಡಿಯಾರದ ಬಣ್ಣದ ಹೆಣ್ಣೆ, ಹಣದ ಅಂಬರದಲ್ಲಿ ಮೆರೆಯುತ್ತಿರುವ ನಿಮ್ಮ ಮಣ್ಣನಿಗೆ ಹೇಳು, ನನಗಾಗ ನಷ್ಟ ಕೊಡಲು ಅಂದಾಗ ನೀನೊಂದು ಹೆಣ್ಣೆಂದು ತಿಳಿಯುತ್ತೇನೆ. ಒಂದು ವೇಳೆ ನಮ್ಮ ಮಣ್ಣನಿಗೆ ಬುದ್ಧಿ ಹೇಳಿ ನಿನಗಾದ ಬೆಳೆ ನಷ್ಟ ಕೊಡದೆ ಇದ್ರೆ ಏನೋ ಮಾಡುವೆ? ಲೇ ಹೆಣ್ಣೆ, ನನಗಾದ ನಷ್ಟ ಕೊಡದಿದ್ದರೆ ಅಣ್ಣ ತಂಗಿಯಾದ ನಿಮ್ಮಿಬ್ಬರನ್ನು ಕುತ್ತಿಗೆ ಹಚ್ಚಿಕ್ಕೆ ಕೊಂದು ಬಿಡುತ್ತೇನೆ. ಸೋಮನೆ ಸೇಡಿಗೆ ಸೇಡಿ ಎಂಬ ಲೇಖ ಸಾಹಿತ್ಯ. ನಿನ್ನ ಹತ್ತಿ ಬೆಳೆ ನಷ್ಟ ಎಷ್ಟು ಕೊಡಬೇಕು ಹೇಳೋ ಕೊಟ್ಟು ಬಿಸಾಕು ಬಿಡುತ್ತೇನೆ. ಅದು ಸಾಲದಿದ್ದರೆ ಇದೇ ನನ್ನ ಊರು ಮುಂದೆ 2 ಎಸ್ಟೇಟ್ ನಿನ್ನ ಹೆಸರಿಗೆ ಹಚ್ಚುತ್ತೇನೆ. ಆದರೆ ನಿನ್ನ ಸುಂದರವಾದ ಹತ್ತಿಗೆ ಆದ ನಿನ್ನ ಹತ್ತಿಗೆ ಒಂದೇ ಒಂದು ರಾತ್ರಿ ನನಗೆ ಸೂಳಿಯಾಗಿ ಸುಖ ಕೊಡ. ನಿನ್ನ ವರಮಹಾರಾಜನ ಹತ್ತಿ ಬೆಳೆಯನ್ನು ಕೊಡದಿದ್ದರೆ ನೀನೇನು ಕೆತ್ತುವ ಮಗನೇ ನೋಡಿ ನಾನು ನೋಡೇ ಬಿಡ್ತೇನೆ. ಆಯ್ತು ಗೌಡ್ರಿ, ನೀವು ಹೇಳಿದಂತೆ ಕೇಳುತ್ತೇನೆ. ಆದರೆ ನನ್ನದೊಂದು ಮಾತು. ಮಗಳು ನೋಡಿ ಗೌಡ್ರಿ, ನನಗಾದ ವರಮಹಾಲಕ್ಷ್ಮಿ ಹತ್ತಿ ಬೆಳೆ ಕೊಡದಿದ್ದರೂ ಪರವಾಗಿಲ್ಲ. ಹಾಗೆ ಈ ಊರಿನ ಎಸ್ಟೇಟು ನನ್ನ ಹೆಸರಿಗೆ ಹಚ್ಚೋದು ಬೇಡ. ನನ್ನ ಹತ್ತಿಗೆ ಶಬರಿ ನಿಮ್ಮ ಹತ್ರ ಸುಳ್ಳ್ಯಾಗೇ ಇರಲಿ. ಆದರೆ ಚಂದುಳ್ಳ ಚಲವಾದ ಈ ನಿಮ್ಮ ತಂಗಿ ರೇಣುಕಾ ಸತ್ತು ಸುಡುಗಾಡ ಸೇರಿ ಬೇಡ ನನ್ನ ಕೈಯಲ್ಲಿ. ಸುಮ್ಮನೆ ಮರ್ಯಾದಿಂದ ಜಾಗ ಖಾಲಿ ಮಾಡಿದರೆ ಸರಿ. ಇರದಿದ್ದರೆ ಈ ನನ್ನ ಪಿಸ್ತೂಲ್ನ ಬಾಯಿಗೆ ಆಹುತಿ ಆಗಬೇಕತ್ತೆ ಮಗನೇ. ಲೇ ಗೌಡ, ಮುಚ್ಚು ಬಾಯಿ. ಹೇಳಿ ನನ್ನ ಮಗನೇ, ಹೆಣ್ಣು ಮಕ್ಕಳೆಂದರೆ ಬಿಟ್ಟು ಬಿದ್ದಿರ್ತಾರೆ ಅಂದು ತಿಳಿದುಕೊಂಡ್ರೆ ನಾಲ್ಕು ನನ್ನ ಮಕ್ಕಳ್ರ. ಕೊನೆಯದಾಗಿ ಹೇಳ್ತಾನೆ, ನನಗಾದ ನಷ್ಟ ಕೊಡರಿ ಎಂದು. ಕೊಡದಿದ್ದರೆ ಇದನ್ನು ಕೊಟ್ಟರೆ ಇಲ್ಲಿಗೆ ಮುಗಿಸುತ್ತೇನೆ. ಕೊಡದಿದ್ದರೆ ಅಣ್ಣ ತಂಗಿಯಾದ ನಿಮ್ಮಿಬ್ಬರನ್ನು ಕೊಂದು ಬಿಡುತ್ತೇನೆ. ಎಂತ ಸೊಕ್ಕಿನ ಮಾತುಗಳನ್ನಾಡುವೆ ಅಣ್ಣ. ತಾಯಿನೇ ಬಂದು ಕಂಡ ಸೀಳುತ್ತೇನೆ ಇವನ ಶರೀರವನ್ನ. ಕೋಪಿದ ಕುನ್ನಿ ರೇಣುಕ, ನೀನು ಹೆಣ್ಣಲ್ಲ ಹೆಮ್ಮಾರಿ. ನೀನದೊಂದು ಜನ್ಮ. ಸುತ್ತಳಿಗೆ ಸುಬೇದಾರರು ಅನಿಸಿಕೊಂಡಿರುವ ಈ ಅಣ್ಣ ತಂಗಿಯರಿಬ್ಬರಿಗೂ ಸೋಮನೆ ಸೇಡಿಗಿಳಿಸಿ ಸಾಯಲು ಸಿದ್ಧನಾಗಬೇಡಲೇ ಸಿಕ್ಕಂಡಿ. ಸೋಮನೆ ಮರ್ಯಾದೆಯಿಂದ ಹೇಳುತ್ತೇನೆ, ಸ್ವರಟ್ ಹೋಗು ಇಲ್ಲಿಂದ. ಇಲ್ಲದಿದ್ದರೆ ಸೋಟ್ ಮಾಡಿ ಬಿಸಾಕಿ ಬಿಡುವೆ. ಲೇ ಮಗನೇ ಗೌಡ, ಸೇಡಿಗಾಗಿ ಸಿಕ್ಕಂಡಿ ನಾನಲ್ಲಲೇ ಸಾಯಲು. ನನ್ನ ರುಂಡ ಕಡಿದು ಮಾರುತೇಶ್ವರ ಬೆಟ್ಟದ ತುದಿಯ ಮೇಲೆ ಹಾಕುವ ಕುಂತ ಪೂರ್ವದಲ್ಲಿ ತಂಗಿಯಾದ ನಿಮ್ಮಿಬ್ಬರ ರುಂಡವನ್ನು ಕತ್ತರಿಸಿ ಈ ನಮ್ಮೂರು ಅಗಸಿ ಬಾಗಿಲಿಗೆ ನೇತು ಹಾಕಿ ನಮ್ಮೂರ ಮುತ್ತೈದರ ಕಾಲ್ಮರಿಯಿಂದ ಹಾರ ಹಾಕಿಸಿ ಆ ಹಾರಕ್ಕೆ ನಾನು ಮೆಟ್ಟಲಿನಿಂದ ನಮ್ಮೂರ ಮುತ್ತೈದರನ್ನು ಮಾಂಗಲ್ಯ ಉಳಿಸಿದ ಮೈದುನನೇ ನಾನಲ್ಲ. ಲೇ ಜಮದಗನಿ, ಮಾಂಗಲ್ಯ ಉಳಿಸಿದ ಮೈದುನ ಮಾಂಗಲ್ಯ ಉಳಿಸಿದ ಮೈದುನ ಎಂದು ನಿಗರಾಡಿ ಬಂದಿದ್ದೆ. ಆದರೆ ಈ ಸುರೇಂದ್ರ ಇಂದ್ರ ಪಾಟೀಲ್ ಗೌಡನ ಕೈಯಲ್ಲಿ ಕಾಲಲ್ಲಿ ಹುಳಾಗಿ ಸತ್ತು ಹೋಗುವ ಸುಡುಗಾಡು ಕಳಿಸುತ್ತೇನೆ. ಬರೀ ಎಚ್ಚರ ಮಗನೇ. ಹೇಳಿ ನನ್ನ ಮಗನೇ ಪಾಟೀಲ್, ಮಾವನ ಮನೆಯಲ್ಲಿ ಬಿದ್ದಿರುವ ನೀನೊಂದು ಗಂಡಸಲ್ಲ. ಜೀವ ಉಳಿಸ್ಕೊಂಡಿಲ್ಲ, ಹೊರಟು ಇರೋದಿದ್ದರೆ ಇದೇ ಬಂದೂಕಿನ ಬಾಯಿಗೆ ಆಹುತಿ ಆಗಬಹುದು. ಎಚ್ಚರ. ಲೇ ಮಗನೇ, ಈ ನಿನ್ನ ಬಂದು
ಬದುಕಿಗೆ ಬೋಗುದೋದ ದೇಶ ನನ್ನದಲ್ಲ. ನನಗಾದ ನಷ್ಟ ಕೊಡರಿ ಎಂದು ಹೇಳುತ್ತೇನೆ. ಕೊಡದಿದ್ದಾರೆ ಈ ನಿಮ್ಮ ತಂಗಿ ಹೆಸರಿನಲ್ಲಿದೆ ಎಷ್ಟೇಟನ್ನು ಹೇಳುತ್ತೇನೆ ಕೇಳು. ನಾಳೆ ಜೆಸಿಬಿ ತಂದು ಅದನ್ನು ಪುರಸಮದ ಕಿತ್ತು ಹಾಕುತ್ತೇನೆ. ಮಲ್ಲಿ ಗಂಡಸನ ಇದ್ದರೆ ಉಳಿಸಿಕೊಂಡ್ರೆ ಮಕ್ಕಳ ಸೂಟ್ ಮಾಡಿ ಬಿಸಾಕಿ ಬಿಡುವೆ. ಗೌಡ, ಸೂಟ್ ಮಾಡಿ ಬಿಸಾಕುವ ಗುಂಡಿಗೆ ನಿನ್ನದಿಲ್ಲ. ನಾಳೆ ತಿಳಿತದೆ ನಿಮ್ಮಿಬ್ಬರ ಗಂಡಸ್ಥಾನವನ್ನು ಆ ಬಿಲ್ಡಿಂಗ್ ನೆಲ ಸಮ ಮಾಡುವಾಗ. ಲೇ ರೇಣುಕ, ಹಳ್ಳಿಯ ರೆಂಬೆ ಬೆಳೆಯ ಗೊಂಬೆ, ಬರ್ತೀನಿ. ಹೋಗಲೇ ಹೋಗು ಜಮದಗ್ನಿ. ಅಣ್ಣ, ಏನಿದು ನಿನ್ನ ಹೇಳಿತನ? ಅವನು ನಿನ್ನ ಕಣ್ಣೆದುರಿಗೆನೆ. ಈ ನಿನ್ನ ತಂಗಿಗೆ ಏನು ಬೇಕಾದಣ್ಣಂದ್ರು ಸುಮ್ಮನೆ ಇದ್ದದ್ದು ನಿಮ್ಮ ಹೇಳಿತನವನ್ನ. ತಂಗಿ, ನಾನು ಸುಮ್ಮನಾಗಬೇಕಾಯಿತು. ನಾನು ಹೇಳುತ್ತಿರುವ ಈ ಕಪಟ ನಾಟಕದ ಕಾದಂಬರಿ ಇಲ್ಲಿಗೆ ಮುಕ್ತಾಯವಾಗುತ್ತಿತ್ತು. ಆ ಮಗನನ್ನು ಹಾಗೆ ಕೊಲ್ಲುವುದಿಲ್ಲ. ನಾಗರ ಹಾವಿನ ಹಲ್ಲು ಕಿತ್ತಂತೆ ಹಲ್ಲು ಕೆತ್ತವನ ಹುಚ್ಚನಾಗಿ ತಿರುಗುವಂತೆ ಮಾಡಿ ಬೀದಿ ಬೀದಿಯಲ್ಲಿ ಅಣ್ಣ ತಮ್ಮಂದರು ಭಿಕ್ಷೆ ಎತ್ತು ಹಾಗೆ ಮಾಡದಿದ್ದರೆ ನಂತರ ನಾನು ಹೆಣದಿರುವ ಈ ಕಪಟ ನಾಟಕಕ್ಕೆ ಮಂಗಳ ಹಾಡುತ್ತೇನೆ. ಇಲ್ಲದಿದ್ದರೆ ಸೊಟ್ಟ ಭಸ್ಮವನ್ನು ಮಾಡಿಬಿಡುತ್ತೇನೆ. ಹೋಲ್ ಬಿಡ್ರಿ ದನಿಯಾರ, ಅದನ್ನೆಲ್ಲ ನೋಡ್ಕೊಳಕ ನಾ ಅದನ್ನ ನೀವು ಯಾಕೆ ಆ ಚಿಂತೆ ಮಾಡಕತ್ತೀರಿ? ಅದನ್ನೆಲ್ಲ ರೌಂಡ ತೆಗೆದು ನಾ ನೋಡ್ಕೊತೀನಿ ಬರ್ರಿ. ಬಬಲಾದಿ, ಒಂದೇ ಏಟಿಗೆ ಅವನ ಕತೆ ಮುಗಿಸಿದರೆ ಸರಿ ಬರುವುದಿಲ್ಲ. ಅವನನ್ನು ಹುಚ್ಚ ನಾಯಿಯಂತೆ ತಿರುಗಾಡಿಸಿ ಸಮಯ ನೋಡಿ ಉಪಾಯ ಮಾಡಿ ಅವನನ್ನು ಸಂಚು ಮಾಡಿ ಕೊಲ್ಲಬೇಕು. ಅಂದಾಗ ಈ ನಾಟಕಕ್ಕೆ ಮಂಗಳಾರದು ನಡಿ. ಐಡಿಯಾ ನಿಂದು, ತಲೆ ನಂದು. ಇದು ಅಂತ್ಯವಲ್ಲ, ಇನ್ನ ಮೇಲೆ ಇದು ಮಗನೇ, ಇದು ಆರಂಭ.